ಅಶೋಕ್ ರೈ ಒಂದು ಸಮುದಾಯವನ್ನು ಗುರಿ ಮಾಡುತ್ತಾ ಇದ್ದಾರೆ. ಇದು ಈಗಲ್ಲ, 2 ವರ್ಷ 2.5 ವರ್ಷ ಆಯ್ತು. ಈಗ ಅಶೋಕ್ ರೈ ಪರವಾಗಿ ಯಾವ ಸಮುದಾಯದ ಮುಖವಾಡ ಇಟ್ಟುಕೊಂಡು ಮಾತನಾಡಿದರೆ ಅದೆಲ್ಲ ಹಿಂಜಲ ಕಾಸಿಗೋಸ್ಕರ. ಅವರಿಗೆ ನಿಜವಾಗಿಯೂ ಕಾಂಗ್ರೆಸ್ನ ಮೇಲೆ ಪ್ರೀತಿ ಇರ್ಬೋದು, ಆದರೆ ಅಶೋಕ್ ರೈ ಮೇಲೆ ಪ್ರೀತಿ ಇಲ್ಲ. ಅಶೋಕ್ ರೈ ಪರವಾಗಿ ಇವತ್ತು ಮಾತನಾಡಲಿಕ್ಕೆ ಬಂದಿದ್ದು ಯಾಕೆಂದ್ರೆ ಇಲ್ಲಿ ವಕ್ಫ್ ಒಂದು ಕಮಿಟಿ ಹೊಸ ರಚನೆ ಆಗ್ಬೇಕಷ್ಟೇ, ಆಗ್ತದೆ. ವಕ್ಫ್ನ ಅಧ್ಯಕ್ಷ ಸ್ಥಾನ ಅವರದು ಮುಗಿತಾ ಬಂದಿದೆ. ಅಲ್ಲಿ ಹೊಸ ಅಧ್ಯಕ್ಷರಾಗಿ ಆಗ್ಬೇಕು. ಇಂಥವರು ಕೆಲವರು ಈ ವ್ಯಕ್ತಿ ಇದರಲ್ಲಿ ಕೂತ್ಕೊಂಡಿದ್ದಂಥ ವ್ಯಕ್ತಿಗಳು ವಕ್ಫಿನ ಸ್ಥಾನಮಾನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ವಕ್ಫಿಗೋಸ್ಕರ ಅದರಲ್ಲಿ ಏನಾದರೂ ಹುದ್ದೆ ಸಿಗ್ಲಿಕ್ಕೋಸ್ಕರ, ಯಾವುದಾದ್ರೂ ಒಂದು ಹುದ್ದೆಗೋಸ್ಕರ ಈ ಅಶೋಕ್ ರೈ ಪರವಾಗಿ ಇವತ್ತು ಮಾತನಾಡಲಿಕ್ಕೆ ಬಂದಿದ್ದಾರೆ ಹೊರತು ಇವರಿಗೆ ನಿಜವಾಗಿ ಮುಸಲ್ಮಾನರ ಮೇಲೆ ಪ್ರೀತಿ ಇರ್ತಿದ್ರೆ, ಮುಸಲ್ಮಾನರಿಗೆ ಈ 2.5 ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಇರುವಾಗ ಯಾವತ್ತಾದರೂ ಇವರು ಪ್ರೆಸ್ ಮೀಟ್ ಕರೆದಿದ್ದಾರ? ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಇವರು ಯಾವತ್ತಾದರೂ ಮಾತನಾಡಿದಾರ? ಹಿಜಾಬ್ ಇರಲಿ, ಅಜಾನ್ನ ವಿಚಾರ ಇರಲಿ, ಗೋಮಾಂಸದ ವಿಚಾರವಿರಲಿ, ವಕ್ಫ್ನ ವಿಚಾರವಿರಲಿ, ಯಾವತ್ತಾದರೂ ಇವರು ಕೇಂದ್ರ ಸರ್ಕಾರ ವಕ್ಫ್ ಹೊಸ ಕಾನೂನು ತಂದಾಗ ಇವರು ಯಾವತ್ತಾದರೂ ಮುಸಲ್ಮಾನ ಹೆಸರಿಟ್ಟುಕೊಂಡು ಬಂದು ಪ್ರೆಸ್ ಮೀಟ್ ಕರೆದಿದ್ದಾರ? ಅಲ್ಪಸಂಖ್ಯಾತ ಕೋಟದಲ್ಲಿ ಬಂದು ಮಾತನಾಡಿದಾರ? ಇವರು ಯಾವತ್ತೂ ಮಾತನಾಡಲ್ಲ. ಇವರು ಅಶೋಕ್ ರೈಯ ಪರವಾಗಿ ಬರ್ಲಿಕ್ಕೆ ಮೂಲ ಕಾರಣ ಇವರಿಗೆ ವಕ್ಫ್ ಅಲ್ಲಿ ಒಂದು ಹುದ್ದೆಗೋಸ್ಕರ ಇವರು ಎಲ್ಲರ ಕೈಕಾಲಿಗೆ ಹಿಡ್ದಾಯ್ತು. ಯಾಕೆಂದ್ರೆ ಇವರ ಎಲ್ಲ ಅನುಭವ ಇವರ ಬಗ್ಗೆ ಅವರಿಗೆ ಅನುಭವ ಇದೆ. ಇಂಥವರನ್ನು ನಾವು ಎಲ್ಲಿ ಕೂರಿಸ್ಬೇಕು ಅಲ್ಲೇ ಕೂರಿಸಿದ್ದಾರೆ. ಆದ ಕಾರಣ ಈಗ ಇವರೆಲ್ಲ ಪುತ್ತೂರು ಕ್ಷೇತ್ರದವರು ತಾನೆ. ಅಶೋಕ್ ರೈ ಅವರ ಪುತ್ತೂರು ಶಾಸಕರು, ಅದು ಒಂದು ಸರ್ಕಾರ ಆಡಳಿತ ಇರುವಾಗ ಯಾವುದಾದ್ರೂ ಆ ಭಾಗದಲ್ಲಿ ಶಾಸಕರಿದ್ರೆ ಇವರು ಶಾಸಕರ ಅಶೋಕ್ ರೈ ಅವರ ಕ್ಷೇತ್ರದವರು ಏಕಾಏಕಿ ಸರ್ಕಾರ ಎಂಥವರನ್ನು ನೇಮಕ ಮಾಡೋದಿಲ್ಲ. ಆ ಭಾಗದ ಶಾಸಕರ ಅಭಿಪ್ರಾಯವನ್ನು ಕೇಳ್ತಾರೆ. ಇವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳ್ಬೇಕು, ಇವರು ನನ್ನವರು, ಇವ್ರಿಗೆ ನಮ್ಗೆ ಯಾವ್ದಾದ್ರು ಹುದ್ದೆ ಸಿಗ್ಬೋದು, ಆ ಭಾವನೆಯಲ್ಲಿ ಮಾತನಾಡಿದರೆ ಹೊರತು ಇವರಿಗೆ ನಿಜವಾಗಿಯೂ ಇವರೇನು ಗೋಮಾಂಸ ತಿನ್ನುವುದಿಲ್ಲವಾ? ಇಲ್ಲಿ ಮಾಧ್ಯಮಗೋಷ್ಠಿ ಕರೆದವರು ಯಾರು? ಇವರು ಗೋನ ಪರವಾಗಿ ಅಶೋಕ್ ರೈಯ ಪರವಾಗಿ ಮಾತನಾಡುವುದಾದರೆ ಗೋಮಾಂಸ ತಿನ್ಬಾರದು. ಇವರು ಕೂಡ ಅಶೋಕ್ ರೈ ಗೋಮಾಂಸ ತಿಂತಾರ? ಇವರು ನಿಜವಾಗಿ ಸಮುದಾಯದ ಮೇಲೆ ಪ್ರೀತಿ ಇದ್ರೆ ಮೊನ್ನೆ ಸರ್ಕಾರಿ ಆಸ್ಪತ್ರೆ ಆದ ಇನ್ಸಿಡೆಂಟ್ ಆದಾಗ ಇದೇ ಪುತ್ತಿಲ ಪರಿವಾರ ಪ್ರತಿಭಟನೆ ಮಾಡುವಾಗ ಅವತ್ತು ಆ ಪುತ್ತಿಲ ಪರಿವಾರದ ವಿರುದ್ಧವಾಗಿ ಮಾತನಾಡಬೇಕಿತ್ತು. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಡಾಕ್ಟರ್ಗಳಿಗೆ ಮತ್ತು ಖಾಸಗಿ ರೋಗಿಗೆ ಅಲ್ಲಿ ಮಾತುಕತೆ ಅದನ್ನು ಒಂದು ಸಂಘಟನೆಯವರು ಬಂದು ಪ್ರತಿಭಟನೆ ಮಾಡಿದಾಗ ಈ ಅಲ್ಪಸಂಖ್ಯಾತ ಘಟಕ ಎಲ್ಲಿತ್ತು? ರೈಮಾನ್ ಕೊಲೆ ಆದಾಗ ಈ ಅಲ್ಪಸಂಖ್ಯಾತ ಘಟಕ ಎಲ್ಲಿತ್ತು? ಫಾಜಿಲ್ ಕೊಲೆ ಆದಾಗ ಈ ಅಲ್ಪಸಂಖ್ಯಾತ ಘಟಕ ಎಲ್ಲಿತ್ತು? ಇಷ್ಟೆಲ್ಲ ಈ ಮುಸಲ್ಮಾನರಿಗೆ ತೊಂದರೆ ಆಗ್ತಾ ಇರುವಾಗ ಈ ಇವರು ಹೆಸರಿಗೆ ಮಾತ್ರ ಅಶೋಕ್ ರೈ ಹತ್ರ ದುಡ್ಡಿದೆ, ಏನಾದ್ರೂ ಅಶೋಕ್ ರೈನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಇವರು ಅಶೋಕ್ ರೈ ಪರವಾಗಿ ಮಾತನಾಡಿದ್ದಾರೆ, SDPI ವಿರುದ್ಧ ಮಾತನಾಡಿದ್ದಾರೆ ಹೊರತು ನಾನು ಎಲ್ಲಿ ಬೇಕಾದರೆ ಪ್ರಮಾಣ ಮಾಡಿ ಹೇಳ್ತೇನೆ, ಇವರ ಯಾರಂತ ನನಗೆ ಗೊತ್ತಿದೆ. ನನಗೆ ಅಶೋಕ್ ರೈ ವಿರುದ್ಧ ನಾನು ಈ ಲಾಸ್ಟ್ ಟೈಮ್ ಮಾತನಾಡಿದಾಗ ಇದರಲ್ಲಿ 2-3 ನನಗೆ ಚಂದ ನಲ್ಲ ಇನಾವ ನಿಂದೆಂಕೆತ್ತವ್ರು ಹುಂಡೆ ಉಂಡು, ಸಮುದಾಯಕ್ಕೆ ಬೆಲೆ ಉಂಡು, ಇದರಲ್ಲಿ ಹೇಳಿದವರು ಕುರಾನ್ ಹಿಡಿದು ನಾನು ಕೂಡ ಹೇಳ್ತೇನೆ. ಇದರಲ್ಲಿ 3 ಇದ್ದಾರೆ, 2 ಇಲ್ಲ, 5 ಜನದಲ್ಲಿ 5-6 ಜನ ಇದ್ದಾರೆ. ಅಶೋಕ್ ರೈ ಮಾಡೋದಲ್ಲ ತಪ್ಪೇ, ಆದ್ರೆ ನಮ್ಗೆ ಪಕ್ಷದಲ್ಲಿ ಒಂದು ಸಣ್ಣ ಹುದ್ದೆ ಇದೆಲ್ಲ, ನನಗೆ ಮಾತನಾಡ್ಲಿಕ್ಕೆ ಆಗುದಿಲ್ಲ. ನೀನು ಮಾತನಾಡ್ತೀಯಲ್ಲ ಮಾರಾಯ, ನೀನು ಧೈರ್ಯ ಮೆಚ್ಚಬೇಕಂತ ಹೇಳಿ ನನಗೆ ಸರ್ಟಿಫಿಕೇಟ್ ಕೊಟ್ಟವರು ಇವತ್ತು ಅಶೋಕ್ ರೈ ಪರವಾಗಿ ಮಾತನಾಡ್ಲಿಕ್ಕೆ ಬಂದಿದ್ದಾರೆ. ಇವರನ್ನು ಸಮುದಾಯ ನಾಯಕರಾಗಿ ಹೇಳ್ಬೇಕಾ